ಕೂದಲು ಕೂಡ ಎಷ್ಟೇ ಉದುರ್ತಾ ಇದ್ರೂ ಕೂಡ ಈ ಒಂದು ಹೇರ್ ಪ್ಯಾಕ್ನ ನೀವು ಟ್ರೈ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ. ನಿಮ್ಮ ಕೂದಲು ಎಷ್ಟು ಚೆನ್ನಾಗಿ ಬೆಳಿತಾವೆ ಅಂದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ತಡ ಮಾಡದೆ ಈ ಒಂದು ಹೇರ್ ಪ್ಯಾಕ್ನ ನೋಡ್ಕೊಂಡು ಬರೋಣ. ಬನ್ನಿ. ನಾನಿಲ್ಲಿ ಕೊಕೊನಟ್ ಆಯಿಲ್ನ ತೊಗೋತಾ ಇರೋದು. ಕೊಕೊನಟ್ ಆಯಿಲ್ ಅಂತೂ ಎಲ್ಲರೂ ಮನೆಯಲ್ಲಿ ಈಸಿಯಾಗಿ ಸಿಗುವಂಥದ್ದು, ಹಾಗೂ ನಮ್ಮ ಕೂದಲಿಗೂ ಕೂಡ ತುಂಬಾ ಬೆನಿಫಿಟ್ ಸಿಗುತ್ತೆ ಇದರಿಂದ. ನಾವು ಎಷ್ಟೆಲ್ಲ ಸಾಧಾರಣವಾಗಿ ಈ ಒಂದು ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾ ಬರ್ತೀವೋ ಅದ್ರ ಬದಲಾಗಿ ಈ ರೀತಿಯಾಗಿ ನೀವು ಏನಾದರೂ ಯೂಸ್ ಮಾಡಿಬಿಟ್ರೆ ಸಾಕು, ನಿಮ್ಮ ಕೂದಲು ಎಷ್ಟು ಚೆನ್ನಾಗಿ ಬೆಳೀತವೆ ಅಂತ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ನಾನಿಲ್ಲಿ ಸ್ವಲ್ಪ ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡ್ಕೋತಾ ಇರೋದು. ಇದರಿಂದ ಎಷ್ಟು ಚೆನ್ನಾಗಿ ಕೂದಲು ಬೆಳೀತಾ ಹೋಗ್ತಾವೆ ಅಂದರೆ ಒಂದು ತಿಂಗಳಲ್ಲಿ ನಿಮ್ಮ ಕೂದಲು ಎಷ್ಟು ಉದ್ದವಾಗಿ ಹಾಗೂ ನಾನು ಇದರೊಳಗಡೆ ಒಂದಷ್ಟು ಕರ್ಪೂರನ ಆ್ಯಡ್ ಮಾಡ್ಕೋತಾ ಇರೋದು. ಕರ್ಪೂರದಿಂದ ಕೂಡ ನಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು, ಹಾಗೂ ನಮ್ಮ ಹೇರ್ ಕೂಡ ರೀಗ್ರೋತ್ ಆಗೋಲಕ್ಕೂ ಆರಂಭವಾಗುತ್ತೆ. ಅದಕ್ಕೋಸ್ಕರ ಒಂದೇ ಕರ್ಪೂರನ ಆ್ಯಡ್ ಮಾಡ್ಕೊಂಡ್ಬಿಡಿ, ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೇನಾದರೂ ಈ ಒಂದು ಆಯಿಲ್ನ ಸ್ಟೋರ್ ಮಾಡಿಟ್ಕೊಳ್ಬೇಕು ಅಂದರೆ ಸ್ವಲ್ಪ ಜಾಸ್ತಿ 2-3 ಕರ್ಪೂರನ ಆ್ಯಡ್ ಮಾಡ್ಕೊಂಡ್ಬಿಡಿ. ಆ್ಯಂಡ್ ಆಯಿಲ್ ಕೂಡ ಜಾಸ್ತಿ ತೊಗೊಂಡ್ರೂ ಕೂಡ ನಡೆಯುತ್ತೆ. ಹೀಗೆ ಕೈಯಿಂದ ಮ್ಯಾಶ್ ಮಾಡಿದ್ರೆ ಸಾಕು, ಕರ್ಪೂರ ಪುಡಿ ಆಗುತ್ತೆ. ಹಾಗೂ ಈಸಿಯಾಗಿ ಮಾಡುವಂಥ ಈ ಒಂದು ಹೇರ್ ಆಯಿಲ್ ಕೂಡ ತುಂಬಾ ಈಸಿಯಾಗಿ ಮಾಡುವಂಥದ್ದು. ಆ್ಯಂಡ್ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ಈ ಒಂದು ಹೇರ್ ಆಯಿಲ್ನ ಮಾಡ್ಬೋದು. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ನಮ್ಮ ಕೂದಲಿಗೆ. ಆ್ಯಂಡ್ ಕೂದಲು ಕೂಡ ಕಟ್ ಆಗೋದು ಕೂಡ ನಿಲ್ಲುತ್ತೆ ಅರ್ಧದ್ರಲ್ಲೇ. ಆ್ಯಂಡ್ ಕೂದಲು ತುಂಬಾ ಚೆನ್ನಾಗಿ ಉದ್ದವಾಗಿ ಆ್ಯಂಡ್ ದಪ್ಪವಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ಈ ಒಂದು ಕರ್ಪೂರ ಹಾಕಿದ ತಕ್ಷಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆ್ಯಂಡ್ ನೆಕ್ಸ್ಟ್ ಇದ್ರ ಒಳಗಡೆ ಇನ್ಸ್ಟೆಂಟ್ ಬ್ರೂ ಪೌಡರ್ನ ಹಾಕ್ಕೊಳ್ಳಿ. ಈ ಇನ್ಸ್ಟೆಂಟ್ ಬ್ರೂ ಪೌಡರ್ ಅಂತೂ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಸಿಗುವಂಥದ್ದು. ಇನ್ಸ್ಟೆಂಟ್ ಬ್ರೂ ಪೌಡರ್ನಿಂದ ನಮ್ಮ ಕೂದಲು ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಆ್ಯಂಡ್ ಒಂದು ಶೈನಿನೆಸ್ ಆಗಿ ನಮ್ಮ ಕೂದಲಿಗೆ ಸಿಗ್ತಾ ಹೋಗುತ್ತೆ. ನಮ್ಮ ಕೂದಲು ಕೂಡ ತುಂಬಾ ಶೈನಿಯಾಗಿ ಕಾಣಿಸ್ತಾ ಹೋಗುತ್ತೆ. ಅದರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಹೊಳಪ್ತಾ ಹೋಗುತ್ತೆ. ನಮ್ಮ ಕೂದಲು ಎಷ್ಟು ತುಂಬಾ ಕೆಟ್ಟದಾಗಿ ಕಾಣಿಸ್ತಾ ಹೋಗುತ್ತೆ. ಸ್ವಲ್ಪ ಜನರದಂತೂ ಕೂದಲೇ ಬೆಳೀತಾ ಇರೋದಿಲ್ಲ. ಅದು ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು. ಸ್ವಲ್ಪ ಬ್ರೂ ಪೌಡರ್ನ ಅಥವಾ 1 ಪಾಕೆಟ್ ಅಥವಾ ಹಾಕ್ಕೊಂಡ್ರೂ ನಡೆಯುತ್ತೆ, 1/2 ಪಾಕೆಟ್ ಹಾಕ್ಕೊಂಡ್ರೂ ನಡೆಯುತ್ತೆ ಸ್ನೇಹಿತರೆ. ಅದು ಕೂಡ ಹಾಕ್ಕೊಂಡಿದ್ದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಿ. ಡೈಲಿ ನಾವು ಕೊಬ್ಬರಿ ಎಣ್ಣೆನ ಹಾಗೆ ಹಚ್ತಾ ಹೋಗ್ತೇವೆ ಸ್ನೇಹಿತರೆ. ಇದನ್ನೇನಾದರೂ ನೀವು ಸ್ನಾನ ಮಾಡೋ ಮುಂಚೆನೇ ಹಚ್ಕೊಳ್ಬೇಕಾಗುತ್ತೆ. ಹೀಗೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಒಂದು ವಾರದಲ್ಲಿಯೇ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಬ್ರೂ ಪೌಡರ್ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಕಲರ್ ಕೂಡ ಯಾವ ರೀತಿ ಚೇಂಜ್ ಆಗಿರೋದು ಅಂತ, ಕಾಫಿ ಹಾಕೋದ್ರಿಂದ ತುಂಬಾ ಕಲರ್ ಚೇಂಜ್ ಆಗಿರೋದು ಅಂತ ನೀವು ಕೂಡ ನೋಡ್ತಾ ಇರೋದು. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಇದರೊಳಗಡೆ ನಾನು ಶಾಂಪೂನ ಆ್ಯಡ್ ಮಾಡ್ಕೋತಾ ಇರೋದು. ನಿಮ್ಮ ಹತ್ರ ಯಾವ ಶಾಂಪೂ ಬೇಕಾದರೂ ಇದ್ರೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಒಂದಷ್ಟು ಶಾಂಪೂ ನಿಮ್ಮ ತಲೆ ಸ್ನಾನಕ್ಕೆ, ನಿಮ್ಮ ಕೂದಲು ಜಾಸ್ತಿ ಇದ್ದರೆ ನಾವು ಜಾಸ್ತಿ ಹಾಕ್ಕೊಳ್ಬೋದು, ಅಥವಾ ಸ್ವಲ್ಪ ಇದ್ದರೆ ಒಂದು ಶಾಂಪೂನ ಹಾಕ್ಕೊಂಡ್ರೂ ನಡೆಯುತ್ತೆ ಸ್ನೇಹಿತರೆ. ಆ ಒಂದು ಶಾಂಪೂ ನೀವು ಯಾವುದೇ ಕ್ಲಿನಿಕ್ ಪ್ಲಸ್ ಇರಲಿ ಯಾವುದು ಬೇಕಾದರೂ ಹಾಕ್ಕೊಂಡ್ರೆ ನಡೆಯುತ್ತೆ. ಇದರಿಂದ ಕೂಡ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ. ನಾವು ತಲೆ ಸ್ನಾನನ ಮಾಡುವಾಗ ಯಾವಾಗಲೂ ತುಂಬಾ ಬೆಚ್ಚಗಿರುವ ನೀರನ್ನು ಆ್ಯಡ್ ಮಾಡ್ಕೊಳ್ಬಾರ್ದು ಸ್ನೇಹಿತರೆ. ಅಷ್ಟೇ ಸಾಧಾರಣವಾಗಿರುವಂಥ ನೀರಿಂದ ನಾವು ತಲೆ ಸ್ನಾನ ಮಾಡಿಕೊಂಡ್ರೆ ನಮ್ಮ ಕೂದಲು ಕೂಡ ಡ್ಯಾಮೇಜ್ ಆಗೋದಿಲ್ಲ. ಆ್ಯಂಡ್ ಕೂದಲು ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಶಾಂಪೂನ ಹಾಕ್ಕೊಂಡೆ, ನಾನು ಒಂದು ಶಾಂಪೂನ ಇದ್ರೊಳಗಡೆ ಹಾಕ್ಕೊಂಡಿರೋದು. ಹಾಕ್ಕೊಂಡಿದ ತಕ್ಷಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಿ. ಆ್ಯಂಡ್ ಇದನ್ನು 5 ಮಿನಿಟ್ಸ್ವರೆಗೂ ಹೀಗೆ ಬಿಟ್ಟಿಡಿ. ಯಾಕಂದರೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗ್ತಾ ಹೋಗುತ್ತೆ. ಅಷ್ಟು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ನಿಮ್ಮ ಹೇರ್ಸ್ಗೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಇದನ್ನು ಒಂದು 1/2 ಅವರ್ ಬಿಟ್ಬಿಟ್ಟು ನೀವು ನಾರ್ಮಲ್ ವಾಟರ್ನಿಂದ ತಲೆ ಸ್ನಾನ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಒಂದು ಈಸಿ ಪ್ರೊಸೆಸ್ನಲ್ಲಿ ಈ ಒಂದು ಶಾಂಪೂ ರೆಡಿ ಆಗಿರುವಂಥದ್ದು. ಆ್ಯಂಡ್ ನಮ್ಮ ವೈಟ್ ಹೇರ್ಸ್ ಕೂಡ ಇದನ್ನೇ ನಾವು ಕಡಿಮೆ ಮಾಡ್ಕೊಳ್ಬೋದು. ಇದರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮಗೂ ಕೂಡ ಇವತ್ತಿನೊಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ತುಂಬಾ ಹೇರ್ ಫಾಲ್ ಪ್ರಾಬ್ಲಮ್ ಇದ್ದರೂ ಕೂಡ ಅವರಿಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಈ ಒಂದು ಹೇರ್ ಪ್ಯಾಕ್ ಟ್ರೈ ಮಾಡೋದು ಮರಿಬೇಡಿ. ಹಾಗೂ ಈ ಒಂದು ಹೇರ್ ಡ್ರೈನ ನೀವು ಚಿಕ್ಕ ಮಕ್ಕಳಿಗೂ ಬಳಸ್ಬೋದು ಸ್ನೇಹಿತರೆ. ಹಾಗಾದರೆ ಧನ್ಯವಾದಗಳು ನಿಮಗೂ ಕೂಡ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ.